ಇವತ್ತು ಒಂದು ವಿಶೇಷವಾದಂತಹ ದಿವಸ. ಕೇರಳದ ತ್ರಿಶೂರ್ ಭಾಗದ ತ್ರಿಪ್ರಯಾರ ಒಂದು ಶ್ರೀರಾಮ ದೇವಸ್ಥಾನ. ಸೊ ಇಲ್ಲಿ ಉತ್ಸವ ಏಕಾದಶಿ ಅಂತ ಒಂದು ಮಾಡ್ತಾರೆ. ತುಂಬಾನೇ ಗ್ರ್ಯಾಂಡ್ ಆಗಿರುತ್ತೆ. ಮೇಳ ಜೊತೆಗೆ ನಮ್ಮ ಆನೆಗಳು, ವಿಶೇಷವಾಗಿ ಕೇರಳದಲ್ಲಿ ಆನೆಗಳನ್ನ ತುಂಬಾನೇ ಪೂಜಿಸ್ತಾರೆ. ಮತ್ತೆ ದೇವಸ್ಥಾನ ಪೂಜೆ ಕೈಂಕರ್ಯಗಳಲ್ಲಿ ಆನೆಗಳನ್ನ ತುಂಬಾನೇ ಬಳಸ್ತಾರೆ. ಮತ್ತೆ ಈ ಒಂದು ಪ್ರೊಸೆಷನ್ ಏನಿದೆ ತ್ರಿಪ್ರಯಾರ ಒಂದು ದೇವಸ್ಥಾನದಲ್ಲಿ ಉತ್ಸವದಲ್ಲಿ ಕನಿಷ್ಠ ಪಕ್ಷ 30 ಆನೆಗಳು. ಮುಂಚೆ ಎಲ್ಲ ತುಂಬಾ ಬಳಸ್ತಾ ಇದ್ರು, 40, 50, 60 ಆನೆಗಳು ಕೂಡ ಬಳಸಿರುವಂತ ಉದಾಹರಣೆಗಳು ಕೂಡ ಇದೆ. ಈಗ ಸದ್ಯಕ್ಕೆ ಒಂದು ಅಂದಾಜು 30 ಆನೆಗಳು ಇವತ್ತು ಸಹ ಉತ್ಸವದಲ್ಲಿ ಭಾಗಿಯಾಗಿತ್ತು. ಒಂದು ನಾವು ಕ್ಯಾಂಪ್ಗೆ ಹೋದ್ರೆ ಸಾಮಾನ್ಯವಾಗಿ ನಮ್ಮ ಕರ್ನಾಟಕದಲ್ಲಿರುವಂತ ಕ್ಯಾಂಪ್ಗೆ ಏನಿಲ್ಲ ಅಂದ್ರೆ ಒಂದು 20, 22, 23 ಆನೆಗಳನ್ನ ನೋಡ್ತೀವಿ. ಇಲ್ಲಿ ಒಮ್ಮೆಲೆ 30 ಆನೆಗಳು ಸಾಲಾಗಿ ನಿಂತ್ಕೊಂಡಿರ್ತವೆ. ಅದನ್ನ ನೋಡಕ್ಕೆ ಕಣ್ತುಂಬ್ಕೊಳ್ಳಕ್ಕೆ ಒಂದು 2 ಕಣ್ಣು ಸಾಲದು. ಅಲ್ಲದೆ ಅದಕ್ಕೆ ಆನೆಗಳಿಗೆ ಕಂಪ್ಲೀಟ್ ಆಗಿ ಅಲಂಕಾರವನ್ನ ಮಾಡಿರ್ತಾರೆ. ಮತ್ತೆ ಎಸ್ಪೆಷಲಿ ಕೇರಳದ ಆನೆಗಳು ತಮ್ಮೆಲ್ರಿಗೂ ಕೂಡ ಗೊತ್ತು, ಸ್ವಲ್ಪ ಜಾಸ್ತಿ ಬಿಳಿ ಬಣ್ಣಕ್ಕೆ ತಿರುಗಿರುತ್ತೆ. ಮತ್ತೆ ಇಲ್ಲಿ ಉದ್ದ ದಂತವು ಕೂಡ ಇರುತ್ತೆ, ಮತ್ತೆ ಹೈಟ್ ಕೂಡ ಇರುತ್ತೆ. ಅಲ್ಲಿ ಹೈಟ್ಗೆ ಬೇರೆ ರೀತಿ ಏನೋ ಒಂದು ಮಾಡ್ಬೋದು ನಾವು ಆನೆ ಹೈಟ್ ಆಗಕ್ಕೆ. ಮತ್ತೆ ಎಲ್ಲಾ ಆನೆಗಳು ಕೂಡ ಅಲ್ಲಿ ಹೈಟ್ ಇರ್ತವೆ. ಮತ್ತೆ ದೇವಸ್ಥಾನಗಳಿಗೆ ಎಲ್ಲಾ ಆನೆಗಳನ್ನು ಹೆಚ್ಚಾಗಿ ಬಳಸ್ಕೊಳ್ಳುವಂತದ್ದು. ಸೊ ತಾವೆಲ್ಲರೂ ಕೂಡ ನೋಡ್ತಾ ಇರಬಹುದು ಪ್ರೊಸೆಷನ್ ತ್ರಿಪ್ರಯಾರ ಒಂದು ಶ್ರೀರಾಮ ದೇವಸ್ಥಾನ ತ್ರಿಶೂರಿಂದ ಸುಮಾರು ಒಂದು 20 ಕಿಲೋಮೀಟರ್ ಆಗುತ್ತೆ. ಸೊ ಅಲ್ಲಿ ತುಂಬಾನೇ ವಿಜೃಂಭಣೆಯಿಂದ ನಡೆಯುತ್ತೆ. ಮತ್ತೆ ಎಲ್ಲಾ ಭಕ್ತರು ಬೇರೆ ಬೇರೆ ಊರಿನಿಂದ ಮತ್ತೆ ಬೇರೆ ಬೇರೆ ಜಿಲ್ಲೆಯಿಂದ ಸಹ ಈ ಒಂದು ಎಸ್ಪೆಷಲಿ ದೇವಸ್ಥಾನಕ್ಕೆ ಬಂದು ಏಕಾದಶಿಯ ತ್ರಿಪ್ರಯಾರ ಅಂತ ಒಂದು ಏನು ಕಾರ್ಯಕ್ರಮ ನಡೆಯುತ್ತೆ. ಮತ್ತೆ ಇಲ್ಲಿ ಚಂಡಿ ಮೇಳ ತುಂಬಾನೇ ಬರ್ತಾರೆ ಅಲ್ಲಿ ಬಾರಿಸುವಂತವ್ರು, ಅವರು ಕೂಡ ಒಂದು ಉತ್ಸವದಲ್ಲಿ ಭಾಗಿಯಾಗ್ತಾರೆ. ನೋಡೋಕೆನೆ ಬಹಳ ಚೆನ್ನಾಗಿರುತ್ತೆ. ಪ್ರತಿಯೊಬ್ರು ಕೂಡ ಉತ್ಸವದಲ್ಲಿ ಭಾಗಿಯಾಗ್ತಾರೆ. ಆನೆಗಳ ಮುಂದೆ ಚಂಡಿ ಮೇಳ ಇರುತ್ತೆ, ಮತ್ತೆ ಆನೆ ಮೇಲೆ ಕೂತಿರ್ತಾರೆ, ಅವರು ಕೂಡ ಅಷ್ಟೇನೆ ಉತ್ಸವದಲ್ಲಿ ತುಂಬಾನೇ ಉತ್ಸಾಹಕದಿಂದ ಭಾಗಿಯಾಗ್ತಾರೆ. ಜನರು ಕೂಡ ಕುಡಿದು ಕುಪ್ಪಳಿಸ್ತಾರೆ. ಎಲ್ಲಾ ಒಂದು ಆನೆಗಳನ್ನ ನೋಡಿ ತುಂಬಾನೇ ಖುಷಿ ಪಡ್ತಾರೆ. ಮತ್ತೆ ಇಲ್ಲಿ ಭಾಗಿಯಾಗಿರುವಂತಹ ಆನೆಗಳು ತುಂಬಾನೇ ಫೇಮಸ್ ಆನೆಗಳು ಕೂಡ ಅನ್ಬೋದು. ಬೇರೆ ಬೇರೆ ಊರಿಂದ ಕೂಡ ಕೆಲವೊಂದು ಆನೆಗಳನ್ನ ಕರ್ಸ್ಕೊಂಡಿರ್ತಾರೆ. ಈ ರೀತಿ ಕೇರಳ ದೇವಸ್ಥಾನದಲ್ಲಿ ಆಗಾಗ ಮತ್ತೆ ಬೇರೆ ಬೇರೆ ತ್ರಿಶೂರಲ್ಲೂ ಕೂಡ ನಡೆಯುತ್ತೆ. ಮತ್ತೆ ಬೇರೆ ಬೇರೆ ಊರಿನಲ್ಲೂ ಸಹ ಆನೆಗಳನ್ನ ಬಳಸ್ಕೊಂಡು ಕಾರ್ಯಕ್ರಮ ತುಂಬಾನೇ ವಿಜೃಂಭಣೆಯಿಂದ ಮಾಡ್ತಾರೆ. ನಿಮ್ಗೆ ಗೊತ್ತಿರುವಾಗ ಕೇರಳದಲ್ಲಿ ಆನೆಗೆ ಬಹಳ ಪ್ರಾಮುಖ್ಯತೆ. ಮತ್ತೆ ಅಲ್ಲಿ ಮನೆಯಲ್ಲೂ ಕೂಡ ಸಾಕ್ತಾರೆ. ಆನೆಗಳ ಒಂದು ಒಡೆಯರೇ ಇರ್ತಾರೆ, ಸಾಹುಕಾರರೇ ಇರ್ತಾರೆ. ಸಾಹುಕಾರರು ಆನೆಗಳನ್ನ ಸಾಕ್ತಾರಲ್ಲ, ಅವ್ರಿಗೆ ಮುಂಚೆಲ್ಲ ಪರ್ಮಿಷನ್ ಇತ್ತು. ಆದ ಕಾರಣ ಮನೆಯಲ್ಲೂ ಕೂಡ ಅವರು ಆನೆಗಳನ್ನ ಸಾಕ್ತಾರೆ. ಆನೆಗಳನ್ನ ಸಾಕಬೇಕು ಅಂದ್ರೆ ಅವರು ಸಿಕ್ಕಾಪಟ್ಟೆ ರಿಚ್ ಇರಬೇಕು. ಖಂಡಿತವಾಗೂ ಕೂಡ ಕೇರಳ ಭಾಗದಲ್ಲಿ ಆನೆ ಸಾಕುವವರು ರಿಚ್ ಇದ್ದೇ ಇರ್ತಾರೆ. ಇನ್ನ ಹೆಚ್ಚಾಗಿ ದೇವಸ್ಥಾನದ ಆನೆಗಳು ಕೂಡ ಇರ್ತವೆ. ಅದು ದೇವಸ್ಥಾನಕ್ಕೆ ಅಂತಾನೆ ಸೀಮಿತವಾಗಿರುವಂತಹ ಆನೆಗಳು. ಇನ್ನ ಕುಮ್ಕಿ ಆನೆಗಳು ಕೇರಳದಲ್ಲಿ ಬೇರೆ ಇದಾವೆ. ಇದು ದೇವಸ್ಥಾನದ ಆನೆಗಳಷ್ಟೇ. ಇದನ್ನ ಕೇವಲ ದೇವಸ್ಥಾನ ಪೂಜೆ ಕೈಂಕರ್ಯಗಳಲ್ಲಿ ಮಾತ್ರ ಬಳಸ್ಕೊಳ್ಳುವಂತದ್ದು. ತಾವೆಲ್ಲರೂ ಕೂಡ ನೋಡ್ತಾ ಇರ್ತೀರಾ ಯಾವ ರೀತಿ. ಮತ್ತೆ ಈ ಆನೆಗಳಿಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ. ಮತ್ತೆ ನೀವು ಹಲವಾರು ವಿಡಿಯೋಸ್ಗಳು ನ್ಯೂಸ್ ಚಾನಲ್ ಎಲ್ಲ ನೋಡಿರ್ತೀರಾ. ಈ ರೀತಿ ದೇವಸ್ಥಾನದಲ್ಲಿ ಪ್ರೊಸೆಷನ್ ಅಲ್ಲಿ ಇದ್ದಂತ ಆನೆಗಳೇ ಚಾರ್ಜ್ ಮಾಡಕ್ಕೆ ಹೋಗ್ಬಿಡುತ್ತೆ, ಮತ್ತೆ ಫೈಟಿಂಗ್ ಆಡುತ್ತೆ, ಬೇರೆ ಆನೆಗಳನ್ನ ಅಟ್ಟಾಡಿಸ್ಬಿಡ್ತವೆ. ಬಹುಶಃ ಆ ಟೈಮಲ್ಲಿ ಮದ ಇರುತ್ತೇನೋ, ಆದ ಕಾರಣ ಆ ರೀತಿ ಸಂದರ್ಭ ಆಗ್ಬೋದು. ಮತ್ತೆ ಅಲ್ಲಿ ಆನೆ ಮಾವುತ ಕಾವಡಿಗಳು ಎಲ್ಲರೂ ಕೂಡ ಕೇರಳ ಮೂಲದವರೇ ಆಗಿರುತ್ತೆ. ಕರ್ನಾಟಕದ ರೀತಿ ಒಂದು ಏನು ಆನೆ ಮುಂಚೆಯಿಂದ ಪಳಗಿಸ್ತಾ ಬಂದಿರ್ತಾರೆ ಆ ತರ ಅಲ್ಲ ಅನ್ಸುತ್ತೆ. ಅಲ್ಲಿ ಕೇರಳದಲ್ಲಿ ಅವರೇ ಸಪರೇಟ್ ಆನೆ ಮಾವುತ ಕಾವಡಿಗಳು ಅಂತ ಏನು ದೇವಸ್ಥಾನದವರಾಗಿರ್ಬೋದು, ಅಲ್ಲಿ ಮಲಯಾಳಿಸೇ ಅವರು ಆನೆಗಳನ್ನ ನೋಡ್ಕೊಳ್ಳುವಂಥದ್ದು, ಆನೆಗಳನ್ನ ತಯಾರು ಮಾಡೋದು, ರೆಡಿ ಮಾಡೋದು ಅನ್ಸುತ್ತೆ. ಈ ರೀತಿ ವಿಶೇಷವಾಗಿ ನಡೀತಾ ಇದೆ ಕೇರಳದ ತ್ರಿಶೂರ್ ಭಾಗದ ತ್ರಿಪ್ರಯಾರ್ ಅಂತ ಒಂದು ರಾಮ ದೇವಸ್ಥಾನ.